ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಭಾರತದ ಜನಗಣತಿ 2027ರ ಮೊದಲ ಭಾಗವಾದ ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆ ಏಪ್ರಿಲ್ ಮೇ 2026ರಲ್ಲಿ ನಾವೆಲ್ಲ ಕೂಡ 16 ಏಪ್ರಿಲ್ದಿಂದ 15 ಮೇವರೆಗೆ ಕೆಲಸವನ್ನು ಗಣತಿದಾರರು ಮೇಲ್ವಿಚಾರಕರು ಇಡೀ ಭಾರತಾದ್ಯಂತ ನಾಗರಿಕರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವನ್ನು ವಹಿಸ್ತಾರೆ. ಸೊ ಗಣತಿಯಲ್ಲಿ ಈಗಾಗಲೇ ನಾವು ಲೇಔಟ್ ಮ್ಯಾಪ್ಗಳನ್ನು ಹೇಗೆ ಮಾಡಬೇಕು, ಗಣತಿಗಳನ್ನು ಹೇಗೆ ಸರಳೀಕರಣ ಮಾಡಬೇಕು, ಮನೆ ಕಟ್ಟಡ ಸಂಖ್ಯೆಯನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಇದಕ್ಕಿಂತ ಮುಂಚೆ 4 ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೆ. ಇವಾಗ ಇದು ಬಂದುಬಿಟ್ಟು ನನ್ನ 5ನೆಯ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ಕುಟುಂಬದ ಸಂಖ್ಯೆ ಈ ಮೂರರ ಬಗ್ಗೆ ಬಹಳಷ್ಟು ಏನಾಗೋದಪ್ಪ ಅಂದ್ರೆ ಗೊಂದಲ ಇದ್ದಾವೆ. ಈ ಗೊಂದಲಗಳನ್ನು ಡೌಟ್ಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಈ ವಿಡಿಯೋವನ್ನು ತಂದಿದ್ದೀನಿ. ಯಾಕೆಂದರೆ ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ 3 ಒಂದೇ ಇದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೊಡ್ರಿ, 3 ಒಂದೇ ಐತೆ ಅಂದರೆ ಸೊ 3 ಸಪ್ರೇಟಾಗಿ ಯಾಕೆ ಇಡ್ತಾಯಿದ್ರು? ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ 2 ಒಂದೇ ಇತ್ತಂದರೆ 2ರನ್ನು ಏಕೆ ಇಡ್ತಿದ್ರು? ಸೊ ಹೀಗಾಗಿ 3 ಬೇರೆ ಬೇರೆಯೇ ಇದ್ದಾವೆ. ಆ ಸಂದರ್ಭ ನಿದರ್ಶನಗಳನ್ನು ನಿಮ್ಮ ಕೈಪಿಡಿಗಳಲ್ಲಿನೂ ಕೊಟ್ಟಿದ್ದಾರೆ. ನಾನು ಕೂಡ ನಿಮಗೆ ಶಾರ್ಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ನಿಮ್ಮ ಮನೆಪಟ್ಟಿ ಮತ್ತು ಮನೆಗಣತಿಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ಓದಿಲ್ಲಲ್ಲ ಸೆನ್ಸಸ್ ಹ್ಯಾಂಡ್ಬುಕ್ ಜನಗಣತಿ ಕೈಪಿಡಿಗಳನ್ನು ಓದಿ. ಏಕೆಂದರೆ ನೀವು ಜನಗಣತಿ ಕೈಪಿಡಿಗಳನ್ನು ಓದದೇ ಇದ್ದರೆ ನಿಮ್ಮಲ್ಲಿ ಸಂದೇಹಗಳು ಬರ್ತವೆ. ಯಾವಾಗ ನೀವು ಪುಸ್ತಕಗಳನ್ನು ಸಂಪೂರ್ಣವಾಗಿ ಓದಿ ಮನನ ಮಾಡಿಕೊಳ್ತೀರಿ, ನಿಮ್ಮ ಸಂದೇಹಗಳು ನಿವಾರಣೆ ಆಗ್ತವೆ. ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ಫಸ್ಟ್ ಕಟ್ಟಡ ಅಂದರೆ ಏನು, ಜನಗಣತಿ ಮನೆ ಅಂದರೆ ಏನು, ಕುಟುಂಬ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿದೆ, ಕಟ್ಟಡ ಅಂತಂದರೆ 4 ಗೋಡೆ ಇರಬೇಕು, 1 ಮೇಲ್ಛಾವಣಿ ಇರಬೇಕು, ಅದನ್ನು ನಾವು ಕಟ್ಟಡ ಅಂತ ಕರಿತೀವಿ. ಜನಗಣತಿ ಮನೆ ಅನ್ನೋದು ಕಟ್ಟಡದ ಒಂದು ಭಾಗ. ಓಕೆ, ಪ್ರತ್ಯೇಕವಾಗಿರ್ತಕ್ಕಂಥ ಮುಖ್ಯದ್ವಾರ ಹೊಂದಿರಬೇಕು. ಜನಗಣತಿ ಮನೆ ಅನ್ನಲಿಕ್ಕೆ ಎಂಟ್ರೆನ್ಸ್ ಇರಬೇಕು, ಪ್ರವೇಶದ್ವಾರವನ್ನು ಹೊಂದಿರಬೇಕು. ಕಟ್ಟಡದ ಒಂದು ಭಾಗ ಆಗಿರ್ಬೋದು. ಇದು ವಾಸ ಅಥವಾ ವಾಸೇತರಕ್ಕೆ ಬಳಕೆಯನ್ನು ಮಾಡ್ಬೋದು. ಇಷ್ಟು 3 ಪಾಯಿಂಟು ಜನಗಣತಿ ಮನೆಯಲ್ಲಿ ನೀವು ನೆನಪಿಟ್ಕೋಬೇಕು. ಇನ್ನು ಕುಟುಂಬ ಅಂದರೆ ಏನು? ಸೊ ಕುಟುಂಬ ಅಂತಂದರೆ ಹಲವು ವ್ಯಕ್ತಿಗಳು, ಸೊ ಒಂದಕ್ಕಿಂತ ಹಲವು ವ್ಯಕ್ತಿಗಳು ಒಂದೇ ಕಡೆ ವಾಸವಾಗ್ತಾರೆ, ಒಂದೇ ಅಡುಗೆ ಮನೆಯಲ್ಲಿ ಊಟ ಮಾಡ್ತಾರೆ. ಒಂದೇ ಅಡುಗೆ ಮನೆಯಲ್ಲಿ ಊಟ ಮಾಡಿ ವಾಸಿಸ್ತಕ್ಕಂಥ ವ್ಯಕ್ತಿಗಳ ಸಮೂಹವೇ ಕುಟುಂಬ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇದು ಕ್ಲಿಯರ್ ಆಗಿರ್ತಕ್ಕಂಥ ಕಟ್ಟಡ, ಜನಗಣತಿ ಮನೆ, ಕುಟುಂಬದ ಬಗ್ಗೆ ಇರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ವ್ಯಾಖ್ಯೆಗಳು. ಹಾಗಾದರೆ ಇಲ್ಲಿ ಸಂದರ್ಭಗಳನ್ನು ನೋಡ್ತಾ ಬರೋಣ. ಒಂದು ಗೊತ್ತಿರಲಿ, ಕೇವಲ ನೀವು ಕಟ್ಟಡದ ಸಂಖ್ಯೆಗಳನ್ನು ಮಾತ್ರ ಕೊಡಬೇಕು. ಈಗ CNR ಅಂತ ನೀವು ಕಟ್ಟಡದ ಸಂಖ್ಯೆಯನ್ನು ನಂಬರಿಂಗ್ ಹಾಕುವಾಗ ಹೋಗಿರ್ತೀರಿ. ಜನಗಣತಿ ಮಾಡುವಾಗ ತಂತಾನೆ ಆಟೋಮೆಟಿಕ್ಕಾಗಿ ಏನಾಗ್ತದಪ್ಪ ಅಂದ್ರೆ ಅದನ್ನು ಜನಗಣತಿ ಮನೆ ಸಂಖ್ಯೆ ಆ್ಯಪಲ್ಲೇ ಆಟೋ ಜನ್ರೇಟ್ ಆಗ್ತದೆ. ಕುಟುಂಬ ಸಂಖ್ಯೆನೂ ಕೂಡ ಆಟೋ ಜನ್ರೇಟ್ ಆಗ್ತದೆ. ಇದು ಯಾವುದೇ ನೀವು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ. ಕೇವಲ ಕಟ್ಟಡ ಸಂಖ್ಯೆಗಳನ್ನು ಮಾತ್ರ ನೀವು ಏನು ಮಾಡಬೇಕು, ಆ್ಯಪಲ್ಲಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇದು CN1 ಅಂತ ತೊಗೊಂಡ್ರೆ ಅದು ಜನಗಣತಿ ಮನೆ ಸಂಖ್ಯೆ 0001 ತೊಗೋತದ. ಮುಂದಿದು ವಾಸ ಇತ್ತಂದ್ರೆ ಕುಟುಂಬ ಸಂಖ್ಯೆ ತೊಗೋತದ. ಇದು ವಾಸೇತರ ಅಂತ ಅವ್ರು ಹೇಳಿದ್ದಾರೆ. ಸೊ ಹೀಗಾಗಿ ಅದು ಕುಟುಂಬ ಸಂಖ್ಯೆ ಏನಾಗಿಲ್ಲ, ತೊಗೊಂಡಿಲ್ಲ. ಸೊ ಇಷ್ಟು ಒಂದು ಅರ್ಥ ಮಾಡ್ಕೊಡ್ರಿ. ಇದು ಒಂದು ಮನೆ ಇದೆ, ಇದು ಪಕ್ಕಾ ಮನೆ ಇದೆ. ಸೊ ಇದು CN1 ಇದೆ. ಸೊ ಇದು ಅಡ್ಡಗೆರೆ ಹಾಕಿನಂದರೆ ವಾಸೇತರ ಇದೆ. ಸೊ ಇಲ್ಲಿರ್ತಕ್ಕಂಥ ಜನಗಣತಿ ಮನೆ ಸಂಖ್ಯೆ 1. ಈ ಥರ ಇದೇನಾಗ್ತದೆ, ಮ್ಯಾಪಿಂಗ್ ಆಗ್ತದೆ. ಯಾಕೆಂದರೆ ನಾ ಯಾಕೆ ಅಡ್ಡಗೆರೆ ಹಾಕಿನಂದರೆ ಇದು ವಾಸೇತರ ಇದೆ, ಇದು ಒಂದೇ ಜನಗಣತಿ ಮನೆ ಇದೆ, ಮೊದಲ ಕಟ್ಟಡ ಅಂತ ಇದೆ. R ಅಂತಂದರೆ R ಕಟ್ಟಡ ಅಂತ ತಗೊಳ್ರಿ. ಇದು ಕ್ಲಿಯರ್ ಆಯಿತು. ಎರಡನೇ ಸಂದರ್ಭಕ್ಕೆ ಬರ್ತೀನಿ. ಎಸ್, ಕಟ್ಟಡ ಸಂಖ್ಯೆ 6 ಅದ, 1 ಜನಗಣತಿ ಮನೆ ಅದ, 1 ಸಾಮಾನ್ಯ ಕುಟುಂಬ ಅದ. ಎಸ್, ಸೊ ಇದು ಕಟ್ಟಡ ಸಂಖ್ಯೆ 6 ಪಕ್ಕಾ ಅಂತ ತಿಳ್ಕೊಡ್ರಿ, ಅಥವಾ ಕಚ್ಚಾ ಅಂತ ತಿಳ್ಕೊಡ್ರಿ. ನಾನು ಪಕ್ಕಾನೇ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿರ್ತಕ್ಕಂಥ ಜನಗಣತಿ ಮನೆ 1, ಸೊ ಕುಟುಂಬ ಸಂಖ್ಯೆನೂ ಕೂಡ ಒಂದೇ ಅದ. ಇದು ಒಂದು ಮಾತ್ರ ನೆನಪಿಟ್ಕೊಡ್ರಿ, ಒಂದು ಕಟ್ಟಡದಲ್ಲಿ ಹಲವು ಏನಾಗಿರ್ಬೋದು, ಜನಗಣತಿ ಮನೆಗಳು ಇರ್ಬೋದು. ಇದು ಒಂದು ಕಟ್ಟಡ. ಇಲ್ಲೂ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರವೇಶದ್ವಾರ, ಇದು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರವೇಶದ್ವಾರ. ಇದು ಕೇವಲ ಕಟ್ಟಡ ಸಂಖ್ಯೆ ಎಷ್ಟಿದೆ, 6 ಇದೆ. ಓಕೆ, ಕಟ್ಟಡ ಸಂಖ್ಯೆ 6 ಇದ್ದರೆ ಸೊ ಇಲ್ಲೇನಾಗ್ತದೆ, ಜನಗಣತಿ ಮನೆಗಳು ಬೇರೆ ಬೇರೆ ಆಗ್ತವೆ. ಓಕೆ, ಎಸ್. ಈಗ ಅಪಾರ್ಟ್ಮೆಂಟಲ್ಲೆಲ್ಲ ನಿಮಗೆ ಗೊತ್ತಾಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವೇನಾಗಿರ್ತಾರೆ ಅಂದರೆ, ಸೊ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇದು ಕೇವಲ ಒಂದೇ ಕಟ್ಟಡ ಆಗಿರ್ತದೆ. ಬಟ್ ಇಲ್ಲಿರ್ತಕ್ಕಂಥ ಜನಗಣತಿ ಮನೆಗಳ ಸಂಖ್ಯೆ 1, 2, 3. ಅಂದರೆ ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳು ಇರ್ಬೋದು. ಒಂದು ಜನಗಣತಿ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಇರ್ಬೋದು. ಇದು ಒಂದು ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಕ್ಲಾರಿಫೈಯನ್ನು ಮಾಡ್ತೀನಿ. ಓಕೆ, ಒಂದು ಕಟ್ಟಡದಲ್ಲಿ ಎಷ್ಟಿರ್ಬೋದು, ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳು ಇರ್ಬೋದು. ಒಂದು ಜನಗಣತಿ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಇರ್ಬೋದು.
ಅಥವಾ ಪ್ರತ್ಯೇಕ ಕುಟುಂಬಗಳು ಕೂಡ ಒಂದು ಜನಗಣತಿಯಲ್ಲಿ ಒಂದು ಕುಟುಂಬ ಇರ್ಬೋದು, ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಇರ್ಬೋದು. ಇದಕ್ಕೆ ಮೇನ್ ಕುಟುಂಬ ಅನ್ನೋಕ್ಕಿರ್ತಕ್ಕಂಥ ಪ್ಯಾರಾಮೀಟರ್ ಏನಪ್ಪ ಅಂದರೆ ಅಡುಗೆ ಮನೆ. ಏನು ಮಾನದಂಡ ನಾವೇನು ಹೇಳ್ತೀವಿ, ಅಡುಗೆ ಮನೆ. ಕಟ್ಟಡ ಅನ್ಲಿಕ್ಕೆ ಗೊತ್ತಿದೆ, ಮೇಲ್ಛಾವಣಿ ಗೋಡೆ ಆಯಿತು. ಜನಗಣತಿ ಮನೆಗೆ ಪ್ರವೇಶ ದ್ವಾರ ಇರಬೇಕು, ಕಟ್ಟಡದ ಒಂದು ಭಾಗ ಆಗಬೇಕು, ವಾಸ ಮತ್ತು ವಾಸೇತರ ಇರ್ಬೋದು. ಬಟ್ ಕುಟುಂಬ ಅಂತ ಅಂದರೆ ಸೊ ಅಲ್ಲಿ ಏನಾಗಿರ್ತದಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಒಂದೇ ಕಟ್ಟಡ ಇದೆ ಅಂತ ತಿಳ್ಕೊಡ್ರಿ. ಒಂದು ಜನಗಣತಿ ಮನೆಯಲ್ಲಿ ಬೇರೆ ಬೇರೆ ಅಡುಗೆ ಮಾಡಿ ತಿಂತಾರೆ, ಬೇರೆ ಬೇರೆ ಒಲೆ, ಸೊ ಬೇರೆ ಬೇರೆ ಕುಟುಂಬ ಆಯಿತು. ಹೌದಾ? ಇಲ್ಲ ಒಂದೇ ಮನೆ ಇದೆ, ಅಲ್ಲಿ 4 ಕುಟುಂಬಗಳಿದ್ದಾವೆ, 4 ಕುಟುಂಬಗಳು ಒಂದೇ ಕಡೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಸೊ ಒಂದು ಕಟ್ಟಡ, ಒಂದು ಜನಗಣತಿ ಮನೆ, ಸೊ ಒಂದು ಕುಟುಂಬ. ಅಂದರೆ ಸೊ ಮುಖ್ಯವಾಗಿರ್ತಕ್ಕಂಥದ್ದು ಕುಟುಂಬ ಅನ್ಲಿಕ್ಕಿರ್ತಕ್ಕಂಥ ಪ್ಯಾರಾಮೀಟರೇ ಅಡುಗೆ ಮನೆ. ಅದಕ್ಕೆ ನಾನು ಹೇಳೋದು, ಒಂದು ಕಟ್ಟಡದಲ್ಲಿ ಒಂದು ಜನಗಣತಿ ಮನೆ ಇರ್ಬೋದು, ಒಂದು ಕುಟುಂಬ ಇರ್ಬೋದು. ಒಂದು ಕಟ್ಟಡದಲ್ಲಿ ಹಲವು ಜನಗಣತಿ ಮನೆ, ಹಲವು ಕುಟುಂಬಗಳು. ಒಂದು ಕಟ್ಟಡದಲ್ಲಿ ಒಂದು ಜನಗಣತಿ ಮನೆ, ಹಲವು ಕುಟುಂಬಗಳು ಇರ್ಬೋದು. ಇಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಗಣತಿ ನಿಮ್ದು ಏನಾಗ್ತದಪ್ಪ ಅಂದ್ರೆ ಆರಾಮಾಗಿ ಆಗ್ತದೆ. ಇನ್ನು ಇಲ್ಲಿ ಇದೊಂದು ನಿದರ್ಶನ ನೋಡಿ. ಕಟ್ಟಡ ಸಂಖ್ಯೆ 6 ಅದ, CN6 ಅದ, ಒಂದು ಜನಗಣತಿ ಮನೆ ಅದ, 2 ಸಾಮಾನ್ಯ ಕುಟುಂಬಗಳು ಇದ್ದಾವೆ. ಅಂದರೆ ಇದು 6 ಅಂತ ಬರ್ತದೆ. ಓಕೆ, ಸೊ ಇಲ್ಲಿರ್ತಕ್ಕಂಥ ಒಟ್ಟು ಕುಟುಂಬಗಳು ಎಷ್ಟಿದ್ದಾವೆ ಅಂತಂದರೆ, ಒಂದೇ ಜನಗಣತಿ ಮನೆ ಇದೆ, ಒಂದೇ ಕಟ್ಟಡ ಇದೆ, 2 ಏನಾಗಿರ್ತವೆ ಅಂತಂದರೆ ಕುಟುಂಬಗಳು ಇದ್ದಾವೆ. ಸೊ ಅವಾಗ ಏನಾಗಿರ್ತದೆ, ಇದು ಆಟೋ ಜನರೇಟೆಡ್ ಆಗಿ 0001 ಬರ್ತದೆ, 001 ಮತ್ತು 002. ಅದೇ ಹೇಳಿದೆ ನಾನು, ಒಂದು ಕಟ್ಟಡ, ಒಂದು ಜನಗಣತಿ ಮನೆ, ಅಲ್ಲಿರ್ತಕ್ಕಂಥ ಕುಟುಂಬ 2. ಯಾಕಂದರೆ ಈ 2 ಕುಟುಂಬ ಇದೇ ಒಂದೇ ಜನಗಣತಿ ಮನೆಯಲ್ಲಿ ಒಂದೇ ಅಡುಗೆ ಮನೆಯಲ್ಲಿ ಏನು ಮಾಡ್ತವಪ್ಪ ಅಂದ್ರೆ ಅಡುಗೆಯನ್ನು ಮಾಡಿ ತಿಂತಿರ್ಬೋದು ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ನಿರ್ಧಾರವನ್ನು ಮಾಡ್ಬೋದು. ಇದು ಒಂದು ಸಂದರ್ಭ ತಗೊಳ್ರಿ. ಎಸ್, ಇದು ಕಟ್ಟಡ ಸಂಖ್ಯೆ 6 ಅದ, 2 ಜನಗಣತಿ ಮನೆಗಳು ಇದ್ದಾವೆ. ಓಕೆ, ಕಟ್ಟಡ ಸಂಖ್ಯೆ 6 ಇದೆ, ಇದು 6ನೇ ಕಟ್ಟಡ. ಓಕೆ, ಸೊ 2 ಏನಾಗಿದ್ದಾವಪ್ಪ ಅಂದರೆ ಜನಗಣತಿ ಮನೆಗಳಿದ್ದಾವೆ. ಒಂದು ವಾಸ, 2ರಲ್ಲೂ ತಲಾ ಒಂದೊಂದು ಸಾಮಾನ್ಯ ಕುಟುಂಬಗಳು ಇದ್ದಾವೆ. 2ರಲ್ಲೂ ಕೂಡ ಏನಾಗಿದ್ದಪ್ಪ ಅಂದ್ರೆ 2 ಸಾಮಾನ್ಯ ಕುಟುಂಬಗಳಿದ್ದಾವೆ ಅಂತಂದರೆ ಸೊ ನಾವು ಸಪ್ರೇಟ್ ಆಗಿರ್ತಕ್ಕಂಥದ್ದು ಏನು ಬರಿಬೋದು, ಇದು 0001 ಆಗಿರ್ತದೆ, ಇದು 0002 ಆಗಿರ್ತದೆ. 2ರಲ್ಲೂ ತಲಾ ಒಂದೊಂದು ಸಾಮಾನ್ಯ ಕುಟುಂಬಗಳು ಏನಾಗಿರ್ತವಪ್ಪ ಅಂದರೆ ವಾಸವನ್ನು ಆಗಿದ್ದಾವೆ ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬೋದು. ಇದು ಆಗಿರ್ತಕ್ಕಂಥ ಒಂದು ಸಂದರ್ಭ. ಇದು ನೋಡಿ, ಕಟ್ಟಡ ಸಂಖ್ಯೆ 6 ಅದ, 2 ಜನಗಣತಿ ಮನೆಗಳಿದ್ದಾವೆ. ಓಕೆ, ಬಟ್ 1ನೇ ಜನಗಣತಿ ಮನೆಯಲ್ಲಿ 3 ಕುಟುಂಬಗಳು ಇದ್ದಾವೆ. ಎಸ್ ನೋಡಿ, ಒಂದು ಜನಗಣತಿ ಮನೆಯಲ್ಲಿ 3 ಕುಟುಂಬಗಳು ಇದ್ದಾವೆ. ಇನ್ನು 2ನೇ ಕಟ್ಟಡದಲ್ಲಿ ಏನಿದ್ದಾವಪ್ಪ ಅಂದ್ರೆ 2 ಕುಟುಂಬಗಳು ಇದ್ದಾವೆ. ಸೊ ಇವ್ರು ಏನಾಗಿದ್ದಾವೆ, ಇವ್ರು 3 ಕಡೆ ಎಲ್ಲ ಸಪ್ರೇಟಾಗಿ ಏನು ಮಾಡ್ತಾ ಇದ್ದಾರೆ, ಅಡುಗೆ ಮಾಡಿ ತಿಂತಾ ಇದ್ದಾರೆ. ಸೊ ಹೀಗಾಗಿ ನಾವೇನು ಮಾಡ್ಬೋದು ಅಂದರೆ ಕುಟುಂಬಗಳು ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಸೊ ಇಷ್ಟು ನಿಮಗೆ ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ಕುಟುಂಬಗಳ ಸಂಖ್ಯೆಗಳ ಬಗ್ಗೆ ನಾನು ಹೇಳಿರ್ತಕ್ಕಂಥದ್ದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಕೈಪಿಡಿಗಳಲ್ಲಿನೂ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಕಟ್ಟಡದ ಸಂಖ್ಯೆ ಬೇರೆ, ಜನಗಣತಿ ಮನೆ ಸಂಖ್ಯೆ ಬೇರೆ, ಕುಟುಂಬದ ಸಂಖ್ಯೆಗಳೇ ಬೇರೆ. ಯಾವುದೇ ಒಂದಕ್ಕೊಂದು ಅದು ಸಂಬಂಧನೇ ಇಲ್ಲ. ಅದೇ ಬೇರೆ, ಅದೇ ಬೇರೆ, ಅದೇ ಬೇರೆ. ಸೊ ಅಷ್ಟು ಮಾತ್ರ ನಾನು ಏನು ಮಾಡ್ಬೋದು, ನಿಮಗೆ ಹೇಳ್ಬೋದು. ನೀವು ಇನ್ನಷ್ಟು ಕೈಪಿಡಿಗಳನ್ನು ಓದಿದರೂ ಕೂಡ ನಿಮಗೆ ಯೂಸ್ ಆಗ್ತದ ಅಂತ ಹೇಳ್ತಾ, ಸೊ ವಿಡಿಯೋ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.